ನಮಸ್ಕಾರ. ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇನಪ್ಪಾ ಅಂದ್ರೆ ಬೀಜ ಬಿತ್ತೋ ಮುಂಚೆ ನಾವು ಮಾಡ್ಬೇಕಾದ ಒಂದು ಕೆಲ್ಸ, ಬೀಜೋಪಚಾರ. ಹೌದು, ಕೇಳೋಕೆ ಸ್ವಲ್ಪ ಕಠಿಣ ಅನ್ಸಿದ್ರೂ ಇದು ಸತ್ಯ. ಬೀಜ ಬಿತ್ತೋ ಮುಂಚೆ ಈ ಒಂದು ಕೆಲ್ಸ ಮಾಡಿಲ್ಲ ಅಂದ್ರೆ ನಷ್ಟ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ. ಅಂದ್ರೆ ಯೋಚನೆ ಮಾಡಿ, ಇದು ಎಷ್ಟು ಮುಖ್ಯ ಅಂತ ಅಲ್ವಾ? ನೋಡಿ, ಬೀಜೋಪಚಾರ ಮಾಡ್ಲಿಲ್ಲ ಅಂದ್ರೆ ಅದು ಸುಮ್ನೆ ಒಂದು ಅವಕಾಶ ಕಳ್ಕೊಂಡ ಹಾಗಲ್ಲ, ಬದಲಿಗೆ ನಮ್ಮ ಬೆಳೆಯನ್ನೇ ಒಂದು ದೊಡ್ಡ ಅಪಾಯಕ್ಕೆ ತಳ್ಳಿದ ಹಾಗೆ. ಅದಕ್ಕೆ ನೋಡಿ, ಅನುಭವಿ ರೈತರು ಈ ಒಂದು ಹಂತವನ್ನ ಯಾವತ್ತೂ ಮಿಸ್ ಮಾಡೋದಿಲ್ಲ. ಸರಿ, ಹಾಗಾದ್ರೆ ಈ ಅಪಾಯದಿಂದ ಪಾರಾಗೋದು ಹೇಗೆ? ಮೊದ್ಲು ಬೀಜೋಪಚಾರ ಅಂದ್ರೆ ಏನು, ಅದರ ಅಸ್ಲಿ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಬಹಳ ಸರಳವಾಗಿ ಹೇಳೋದಾದ್ರೆ ಬೀಜೋಪಚಾರ ಅಂದ್ರೆ ಬೇರೇನೂ ಅಲ್ಲ, ನಾವು ಬಿತ್ತನೆ ಮಾಡೋ ಮುಂಚೆ ಬೀಜಗಳಿಗೆ ಒಂದು ತರಹದ ರಕ್ಷಣಾ ಕವಚ ಹಾಕೋದು. ಇದು ಬೀಜಗಳನ್ನ ರೋಗ, ಕೀಟಗಳಿಂದ ಕಾಪಾಡುತ್ತೆ, ಜೊತೆಗೆ ಅವು ಚೆನ್ನಾಗಿ ಮೊಳಕೆ ಒಡೆಯೋಕೆ ಕೂಡ ಹೆಲ್ಪ್ ಮಾಡುತ್ತೆ. ಸರಿ, ಬೀಜೋಪಚಾರ ಅಂದ್ರೆ ಏನು ಅಂತ ಗೊತ್ತಾಯ್ತು, ಆದ್ರೆ ಇದ್ರಿಂದ ಆಗೋ ಪ್ರಯೋಜನವಾದ್ರೂ ಏನು? ಈ ಒಂದ್ ಸಣ್ಣ ಕೆಲ್ಸ ನಮ್ಮ ಇಳುವರಿ ಮೇಲೆ ಹೇಗೆ ಪರಿಣಾಮ ಬೀರಬಹುದು ನೋಡೋಣ ಬನ್ನಿ. ಮೊದಲನೇದಾಗಿ ಇದು ಬೀಜ ಕೊಳೆಯೋ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ಮಣ್ಣಲ್ಲಿರೋ ಶಿಲೀಂಧ್ರ, ಬ್ಯಾಕ್ಟೀರಿಯಾಗಳು ಬೀಜವನ್ನ ಹಾಳು ಮಾಡದಂತೆ ಇದು ತಡೆಯುತ್ತೆ. ಒಂಥರ ಶೀಲ್ಡ್ ಇದ್ಹಾಗೆ. ಅಷ್ಟೇ ಅಲ್ಲ, ಇದು ಗಿಡಕ್ಕೆ ಅದರ ಆರಂಭದ ದಿನಗಳಲ್ಲಿ ಬರುವ ರೋಗಗಳ ವಿರುದ್ಧ ಹೋರಾಡೋಕೆ ಒಂದು ಶಕ್ತಿ ಕೊಡುತ್ತೆ. ಈ ಮೊದಲ ರಕ್ಷಣೆ ಇದೆಯಲ್ಲ, ಇದು ತುಂಬಾ ಮುಖ್ಯ. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ಬೀಜೋಪಚಾರ ಮಾಡಿದ ಬೀಜಗಳು ಮೊಳಕೆ ಒಡೆಯೋ ಪ್ರಮಾಣ ಜಾಸ್ತಿ ಇರುತ್ತೆ. ಅಂದ್ರೆ ಹೆಚ್ಚು ಬೀಜಗಳು ಗಿಡಗಳಾಗುತ್ತವೆ. ಇದರಿಂದ ನಮ್ಮ ಹೊಲದಲ್ಲಿ ಬೆಳೆ ದಟ್ಟವಾಗಿ, ಆರೋಗ್ಯಕರವಾಗಿ ಬೆಳೆಯುತ್ತೆ. ಹೀಗಾಗಿ ಈ ಎಲ್ಲ ಉಪಯೋಗಗಳು ಸೇರಿ ನಮ್ಮ ಬೆಳೆಗೆ ಒಂದು ಗಟ್ಟಿಯಾದ ಅಡಿಪಾಯವನ್ನೇ ಹಾಕಿಕೊಡುತ್ತೆ. ಒಂದು ಸದೃಢ ಬೆಳೆಗೆ ಇದೇ ಮೊದಲ ಮತ್ತು ಅತ್ಯಂತ ಪ್ರಮುಖ ಹೆಜ್ಜೆ ಅಂತ ಹೇಳ್ಬೋದು. ಓಕೆ, ಬೀಜೋಪಚಾರದ ಮಹತ್ವ ಗೊತ್ತಾಯ್ತು. ಇದನ್ನ ಮಾಡೋಕೆ ಮುಖ್ಯವಾಗಿ 2 ದಾರಿಗಳಿವೆ. ಈಗ ಆ 2 ದಾರಿಗಳು ಯಾವುವು, ಅವುಗಳ ವ್ಯತ್ಯಾಸ ಏನು ಅಂತ ನೋಡೋಣ. ಒಂದ್ ಕಡೆ ರಾಸಾಯನಿಕ ಉಪಚಾರ ಇದೆ. ಇದು ಶಿಲೀಂಧ್ರ ರೋಗಗಳನ್ನ ತುಂಬಾ ಪರಿಣಾಮಕಾರಿಯಾಗಿ ಕಂಟ್ರೋಲ್ ಮಾಡುತ್ತೆ. ಇನ್ನೊಂದ್ ಕಡೆ ಜೈವಿಕ ಅಥವಾ ಸಾವಯವ ಉಪಚಾರ. ಇದು ನೈಸರ್ಗಿಕವಾಗಿ ರಕ್ಷಣೆ ಕೊಡುತ್ತೆ. ಅಷ್ಟೇ ಅಲ್ಲ, ಇದು ಮಣ್ಣಿನ ಆರೋಗ್ಯವನ್ನು ಕೂಡ ದೀರ್ಘಕಾಲದವರೆಗೆ ಸುಧಾರಿಸುತ್ತೆ. ನೋಡಿ, ಜೈವಿಕ ವಿಧಾನದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಇದೇ. ಇದು ಬರೀ ಬೀಜವನ್ನು ಮಾತ್ರ ರಕ್ಷಿಸೋದಿಲ್ಲ, ಅದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ. ಅಂದ್ರೆ ಇದು ಈ ಸಾರಿಯ ಬೆಳೆಗೆ ಮಾತ್ರವಲ್ಲ, ಮುಂದಿನ ಬೆಳೆಗಳಿಗೂ ಒಳ್ಳೆಯದು. ನಮ್ಮ ಭೂಮಿಯ ಭವಿಷ್ಯದ ದೃಷ್ಟಿಯಿಂದಲೂ ಇದು ಉತ್ತಮ ಆಯ್ಕೆ. ಇದರ ಮಹತ್ವ, ಇದರ ವಿಧಾನಗಳೆಲ್ಲವನ್ನು ತಿಳ್ಕೊಂಡ್ವಿ. ಈಗ ಇದನ್ನ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಸ್ಟೆಪ್ ಬೈ ಸ್ಟೆಪ್ ಈ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಪ್ರಕ್ರಿಯೆ ತುಂಬಾ ಸರಳ. ಮೊದಲನೇದಾಗಿ ಸ್ವಚ್ಛ, ಒಳ್ಳೆ ಕ್ವಾಲಿಟಿಯ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ಬೇಕಾದ ರಾಸಾಯನಿಕ ಅಥವಾ ಜೈವಿಕ ದ್ರಾವಣವನ್ನ ತಗೊಳ್ಳಿ. ಶಿಫಾರಸು ಮಾಡಿದ ಪ್ರಮಾಣ ಅಂದ್ರೆ ಪ್ರತಿ ಕೆಜಿ ಬೀಜಕ್ಕೆ ಸುಮಾರು 2-3 ಗ್ರಾಂ ಅಷ್ಟು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ. ಬೀಜಗಳಿಗೆ ಆ ಮಿಶ್ರಣ ಎಲ್ಲಾ ಕಡೆ ಸರಿಯಾಗಿ ಹತ್ಕೊಳ್ಳೋ ಹಾಗೆ ನೋಡ್ಕೊಳ್ಳಿ. ಆಮೇಲೆ ತುಂಬಾ ಮುಖ್ಯವಾಗಿ ಇದನ್ನ ನೆರಳಲ್ಲೇ ಒಣಗಿಸ್ಬೇಕು, ನೇರ ಬಿಸಿಲಲ್ಲಿ ಅಲ್ಲ. ಪೂರ್ತಿ ಒಣಗಿದ ತಕ್ಷಣ ಬಿತ್ತನೆ ಮಾಡ್ಬಿಡ್ಬೇಕು. ಅಷ್ಟೇ. ಸರಿ, ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕೆಲವು ಅಂತಿಮ ಸಲಹೆಗಳು ಮತ್ತು ಇದರಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು ಅನ್ನೋದನ್ನ ನೋಡೋಣ. ಕೆಲವು ಪ್ರಮುಖ ಟಿಪ್ಸ್ ನೆನಪಲ್ಲಿ ಇಟ್ಕೊಳ್ಳಿ. ಉಪಚಾರದ ಮಿಶ್ರಣವನ್ನು ಜಾಸ್ತಿ ಬಳಸಬೇಡಿ. ಆ ಪ್ಯಾಕೆಟ್ ಮೇಲಿರೋ ಸೂಚನೆಗಳನ್ನ ತಪ್ಪದೇ ಪಾಲಿಸಿ. ಮತ್ತೆ ಹೇಳ್ತಿದ್ದೀನಿ, ಉಪಚಾರ ಮಾಡಿದ ಬೀಜಗಳನ್ನ ನೇರ ಬಿಸಿಲಲ್ಲಿ ಒಣಗಿಸೋಕೆ ಹೋಗ್ಬೇಡಿ. ಹಾಗೆ ಸುರಕ್ಷತೆಗಾಗಿ ಗ್ಲೌಸ್ ಬಳಸಿದ್ರೆ ತುಂಬಾನೇ ಒಳ್ಳೆದು. ಹಾಗಾಗಿ ಕೊನೆದಾಗಿ ಹೇಳೋದಾದ್ರೆ, ಇದೊಂದು ಸಣ್ಣ ಹೆಜ್ಜೆ, ಆದ್ರೆ ಇದು ತರೋ ಬದಲಾವಣೆ ಮಾತ್ರ ತುಂಬಾ ದೊಡ್ಡದು. ಕಡಿಮೆ ಖರ್ಚಿನಲ್ಲಿ ನಮ್ಮ ಇಳುವರಿಯ ಮೇಲೆ ಅತಿ ದೊಡ್ಡ ಪಾಸಿಟಿವ್ ಪರಿಣಾಮ ಬೀರುವ ಒಂದು ಕೆಲ್ಸ ಇದು. ಹಾಗಾದ್ರೆ ಈ ಬಾರಿಯ ಬೆಳೆಗೆ ಏನು ಮಾಡ್ಬೇಕು ಅಂತ ಯೋಚಿಸ್ತಿದ್ದೀರಾ? ಕೇವಲ ಬೀಜವನ್ನು ರಕ್ಷಿಸಿದ್ರೆ ಸಾಕಾ, ಅಥವಾ ಬೀಜದ ಜೊತೆಗೆ ನಮ್ಮ ಮಣ್ಣನ್ನೂ ಪೋಷಿಸ್ಬೇಕಾ? ಆಯ್ಕೆ ನಮ್ಮ ಕೈಯಲ್ಲೇ ಇದೆ. ಯೋಚನೆ ಮಾಡಿ.